RTI ಕಾರ್ಯಕರ್ತರು ಯಾರು ಮೂಡ ಹಗರಣವನ್ನು ಬಯಲಿಗೆಳೆಯೋದ್ರೊಳಗೆ ಪ್ರಮುಖ ಪಾತ್ರ ವಹಿಸಿದ್ರು. ಮೈಸೂರಿನ ಗಂಗರಾಜ್ ಅವರು ಇರ್ಬೋದು, ಸ್ನೇಹಮಯಿ ಕೃಷ್ಣ ಅವರು ಇರ್ಬೋದು. ಅವರಿಗೆ ಬೆದರಿಕೆ ಬರ್ತಾ ಇದೆ ಅನ್ನೋದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ವಿಷಯ. ಯಾಕೆಂದರೆ ಇವತ್ತು ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರು, ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥವರು ಮುಖ್ಯಮಂತ್ರಿಗಳ ಆರೋಪಿ ಸ್ಥಾನದಲ್ಲಿರೋದು, ಅವ್ರ ಮೇಲೆ ಆಪಾದನೆ ಬಂದಿರೋದು. ಅವ್ರ ಮೇಲೆ ಕೊಲೆ ಬೆದರಿಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಭಾಳ ಗಂಭೀರವಾಗಿ ಸರ್ಕಾರ ತಗೊಳ್ಬೇಕು. ನಾನು ಆಗ್ರಹಿಸ್ತೇನೆ, DGP ಅವರು, ಅದು ಸ್ನೇಹಮಯಿ ಕೃಷ್ಣ ಅವರು ಇರ್ಬೋದು, ಗಂಗರಾಜ್ ಅವರು ಇರ್ಬೋದು, ಇವರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. TJ ಅಬ್ರಹಾಮು ಸೇರಿದಂತೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ಎರಡು ಕಾರಣಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. ಅವರು ಹೈ ಪ್ರೊಫೈಲ್ ಕೇಸ್ನ ಟ್ಯಾಕಲ್ ಮಾಡ್ತಾ ಇದ್ದಾರೆ. ನಾಳೆ ಇನ್ಯಾರಾದರೂ ಅವ್ರ ಮೇಲೆ ಹಲ್ಲೆ ನಡೆಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಮಾಡ್ಬೋದು. ಅಥವಾ ಮುಖ್ಯಮಂತ್ರಿಗಳ ಕಡೆಯಿಂದಲೇ ಅವ್ರನ್ನ ಬಾಯಿ ಮುಚ್ಚಿಸುವಂಥ ಪ್ರಯತ್ನ ನಡೀಬೋದು. ಹಾಗಾಗಿ ಎರಡೂ ಹಿನ್ನೆಲೆಯಲ್ಲಿ ಅವರಿಬ್ಬರಿಗೂ ಕೂಡ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು ಅಂತ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತೇನೆ. ಇನ್ನೊಂದು 6ನೇ ತಾರೀಕು ಗೌರಿ ಹಬ್ಬದ ದಿನ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಪೂರ್ಣ ಯೋಜನೆಯ ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದೆ. ಎತ್ತಿನಹೊಳೆ ಯೋಜನೆಯ ಮೊದಲನೇ ಹಂತದ ಉದ್ಘಾಟನೆ ಮಾಡಲಿಕ್ಕೆ ಹೊರಟಿದ್ದಾರೆ. 2014ರ ಲೋಕಸಭಾ ಚುನಾವಣೆಗೆ ಮುಂಚೆ ಶಂಕುಸ್ಥಾಪನೆ ನಡೆಸಿದ ಸಂದರ್ಭದಲ್ಲಿ 1 ವರ್ಷದೊಳಗೆ ನೀರು ಕೊಡ್ತೀವಿ ಅಂತ ಭಾಷಣ ಮಾಡಿ ಲೋಕಸಭೆ ಚುನಾವಣೆಯನ್ನು 2014ರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಪಾರ್ಟಿ ಗೆಲ್ತು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವತ್ತು ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಹೇಳಿದ ಮಾತು, 1 ವರ್ಷದ ಒಳಗೆ ಚಿಕ್ಕಬಳ್ಳಾಪುರಕ್ಕೆ ನೀರು ಹರಿಸ್ತೇವೆ ಅಂತಕ್ಕಂಥ ಮಾತು ಹೇಳಿದರು. ಇಡೀ ಯೋಜನೆಯ ಆರಂಭಿಕ ವೆಚ್ಚ 8,000 ಕೋಟಿ, ಪರಿಷ್ಕೃತ ಅಂದಾಜು 12,000 ಕೋಟಿ. ಈಗ 23,000 ಕೋಟಿ ರೂಪಾಯಿಗೆ ಮೂರನೇ ಬಾರಿಗೆ ಪರಿಷ್ಕೃತವಾಗಿ, 2ನೇ ಬಾರಿಗೆ ಪರಿಷ್ಕೃತವಾಗಿ ಅಪ್ರೂವಲ್ ತಗೊಂಡಿದ್ದಾರೆ. 16,000 ಕೋಟಿ ರೂಪಾಯಿ ಬಿಲ್ಲೇ ಕೊಟ್ಟಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ಇನ್ನೊಂದು 3-4,000 ಕೋಟಿ ರೂಪಾಯಿ ಪೆಂಡಿಂಗ್ ಬಿಲ್ ಇದೆಯಂತೆ. ಈಗ ಕೊಟ್ಟಿರೋ ಬಿಲ್ಲೇ 16,000 ಕೋಟಿ ಕೊಟ್ಟಿದ್ದಾರೆ. ಉದ್ದೇಶ ಇದ್ದಿದ್ದು 7 ಜಿಲ್ಲೆಗಳಿಗೆ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನವೂ ಸೇರಿದಂತೆ 7 ಜಿಲ್ಲೆಗಳಿಗೆ, ಚಿತ್ರದುರ್ಗ ಸೇರಿ 7 ಜಿಲ್ಲೆಗಳಿಗೆ ಕೆರೆ ತುಂಬಿಸಿ ಕುಡಿಯೋ ನೀರು ಕೊಡ್ತಕ್ಕಂಥ ಯೋಜನೆ ಇದು. ಹೇಳಿದ್ದು 24 TMC ನೀರಿದೆ ಅಂತ ಹೇಳಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವ್ರು ಹೇಳಿದರು, ಅಧಿಕೃತವಾಗಿ ರಿಪೋರ್ಟ್ ಕೊಟ್ಟರು, 24 TMC ನೀರಲ್ಲಿ ಅಲ್ಲಿಲ್ಲ ಅಂತ ಅಧಿಕೃತವಾಗಿ ವರದಿ ಕೊಟ್ಟರು. ನ್ಯಾಷನಲ್ ಹೈಡ್ರಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಅವರು ರಿಪೋರ್ಟ್ ಕೊಟ್ಟರು. ಇದನ್ನು ಸಮಗ್ರ ಅಧ್ಯಯನ ಮಾಡಬೇಕು, ತಾಂತ್ರಿಕ ಅಧ್ಯಯನ ಮಾಡಬೇಕು. ದಿನದ 24 ಗಂಟೆಗಳಲ್ಲಿ 100 ದಿನ ನೀರು ಬಂದರೂ ಕೂಡ 24 TMC ನೀರು ಲಭ್ಯ ಆಗಲ್ಲ, ನೀವು ಮಳೆ ನೀರನ್ನು ಆಧರಿಸಿಯೇ ಈ ಯೋಜನೆ ರೂಪಿಸ್ತಾ ಇದ್ದೀರಿ ಅನ್ನುವಂಥ ಒಂದು ವರದಿಯನ್ನು ಅವ್ರು ಕೊಟ್ಟಿದ್ದರು. ಇಷ್ಟಾದ ಮೇಲೂ ಕೂಡ ಕೆಲವು ನಿವೃತ್ತ ಅಧಿಕಾರಿಗಳನ್ನು ಬಳಸ್ಕೊಂಡು 24 TMC ನೀರಿದೆ ಅಂತ ಹೇಳಿ ಮೂಗಿಗೆ ಮೊಳಕೈಗೆ ತುಪ್ಪ ಸವರಿ ಇದು 197 ಕೆರೆಗಳನ್ನು ತುಂಬಿಸ್ಬಿಡ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟು ಈ ಯೋಜನೆಯನ್ನು ರೂಪಿಸಿದರು. ಯೋಜನಾ ವೆಚ್ಚ 3 ಪಟ್ಟು ಜಾಸ್ತಿ ಆಯಿತು. ಈಗ ಬರ್ತಿರೋ ವರದಿ 24 TMC ನೀರಿಲ್ಲ, ನೀರಿರೋದೇ 8 TMC ನೀರು, ಅದು ಕೂಡ ಭಾಳ ಕಷ್ಟದಲ್ಲಿ 8 TMC ನೀರು. ಅಂದರೆ ನೀರು 3/2 ಭಾಗ ಕಡಿಮೆ ಆಗಿದೆ. ಆದರೆ ಯೋಜನಾ ವೆಚ್ಚ 3/2 ಭಾಗ ಜಾಸ್ತಿ ಆಗಿದೆ.
ಯೋಜನಾ ವೆಚ್ಚ 2 ಪಟ್ಟು ಜಾಸ್ತಿ ಆಯಿತು, ಆದರೆ ನೀರಿನ ಲಭ್ಯತೆ ಕಡಿಮೆ ಆಗಿದೆ. ಈಗ ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೀನಿ, ಎಷ್ಟು ಕೆರೆ ತುಂಬಿಸ್ತಾ ಇದ್ದೀರಿ? ನಾಳಿದ್ದು 6ನೇ ತಾರೀಕಿನಿಂದ ಎಷ್ಟು ಕೆರೆ ತುಂಬಿಸ್ತಾ ಇದ್ದೀರಿ ನೀವು? ಯೋಜನಾ ವೆಚ್ಚ 16,000 ಕೋಟಿಗೆ ಆಗಲೇ ಬಿಲ್ಲೇ ಕೊಟ್ಬಿಟ್ಟಿದ್ದೀರಿ. ಕೆರೆ ಎಷ್ಟು ತುಂಬಿಸ್ತಾ ಇದ್ದೀರಿ? ಕನಿಷ್ಠ ಒಂದು 400 ಕೆರೆ ಯಾರು ತುಂಬಿಸ್ಬೇಕಿತ್ತಲ್ವಾ? ಎಲ್ಲಿವರೆಗೂ ಹರಿಯುತ್ತೆ ನೀರು? ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ. ಅವಾಗಲೂ ನಮ್ಮ ಸಂಶಯ ಇತ್ತು, ಗುತ್ತಿಗೆದಾರರಿಗೆ ಸಹಾಯಕ ಆಗೋದಕ್ಕೆ ಗುತ್ತಿಗೆದಾರರ ಕಡೆಯವರೇ ಕೊಟ್ಟಂತ ಟೆಕ್ನಿಕಲ್ ರಿಪೋರ್ಟ್ನ, ಅಂದರೆ ನೀರಿನ ಲಭ್ಯತೆ ಪ್ರಮಾಣ ಅನ್ನೋದನ್ನು ಅಧಿಕೃತ ಸಂಸ್ಥೆ ಕೊಟ್ಟಿರೋದಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಸೈನ್ಸ್ ಅಧಿಕೃತವಾದ ಒಂದು ಸಂಸ್ಥೆ, ಅವ್ರು ಕೊಟ್ಟಿರೋದಲ್ಲ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಅವ್ರು ಕೊಟ್ಟಿರೋದಲ್ಲ. ಖಾಸಗಿಯವರು ಕೊಟ್ಟಂಥ ರಿಪೋರ್ಟ್ನ, ಕಾಂಟ್ರಾಕ್ಟರ್ ಪರವಾಗಿ ಕೊಟ್ಟರಂಥ ರಿಪೋರ್ಟ್ನ ತಗೊಂಡು ನೀವು ಯೋಜನೆ ಖರ್ಚು ಮಾಡಿ ನೀರೆಲ್ಲಿ ಕೊಡ್ತಾ ಇದ್ದೀರಿ? ಚಿಕ್ಕಬಳ್ಳಾಪುರಕ್ಕೆ 10 ವರ್ಷ ಆಯ್ತಲ್ಲ ನೀವು ಭಾಷಣ ಮಾಡಿ, ಯಾವಾಗ ಹರಿಸ್ತೀರಿ ನೀರನ್ನ? ಚಿಕ್ಕಬಳ್ಳಾಪುರ ಮುಟ್ಟುತ್ತಾ ಇದು? ಕೋಲಾರಕ್ಕೆ ಈ ನೀರು ಕೊಡೋಕ್ಕೆ ಸಾಧ್ಯ ಇದೆ ನಿಮ್ಮ ಕೈನಲ್ಲಿ? ಎಲ್ಲಿವರೆಗೂ ಹರಿಸ್ತೀರಿ ನೀರು? ನನಗೆ ಅನಿಸುತ್ತೆ ಇದು ಒಂದು ದೊಡ್ಡ ಭ್ರಷ್ಟಾಚಾರದ ಕೂಪ. ಕೆದಕಿದ್ರೆ ಮೂಡಕ್ಕಿಂತ ದೊಡ್ಡ ಹಗರಣ ಅಂತ ಅನಿಸುತ್ತೆ. ಆ ದೃಷ್ಟಿಯಲ್ಲಿ ಹಾಲಿ ನ್ಯಾಯಾಧೀಶರಿಂದ ಈ ಒಂದು ಎತ್ತಿನಹೊಳೆ ಯೋಜನೆಯ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ನಾನು ಬಹಿರಂಗವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, 6ನೇ ತಾರೀಕಿನಿಂದ ಎಷ್ಟು ಕೆರೆ ತುಂಬುತ್ತವೆ? 7 ಜಿಲ್ಲೆಗಳಿಗೆ ನೀರು ಕೊಡ್ತೀರಾ ಅಥವಾ ಎಷ್ಟು ಜಿಲ್ಲೆಗೆ ಮಾತ್ರ ನೀರು ಕೊಡ್ತೀರಿ? ಈಗಲೇ ಯೋಜನಾ ವೆಚ್ಚ 23,000 ಕೋಟಿಗೆ ಏರಿಸಿದಿರಿ. ಮುಗಿಸ್ಬೇಕಾದ್ರೆ ಇನ್ನೆಷ್ಟು 1,000 ಕೋಟಿ ಬೇಕಾಗತ್ತೆ? ಈ ಬಗ್ಗೆ ತನಿಖೆ ಹಾಲಿ ನ್ಯಾಯಾಧೀಶರಿಂದ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.